ಇವತ್ತು ಕೆಸುವಿನ ಸೊಪ್ಪಿನ ಚಟ್ನಿ ಅಥವಾ ಗೊಜ್ಜು ಮಾಡೋದು ಹೇಗೆ ನೋಡೋಣ. ಕೊಲೊಕೇಸಿಯಾ ಲೀವ್ಸ್ ಅಂತಲೂ ಹೇಳ್ತಾರೆ. ಇದನ್ನು ನೀಟಾಗಿ ತೊಳ್ಕೊಂಡು ಆ ದಂಟನ್ನೆಲ್ಲ ತೆಗೆದು ಮತ್ತು ಇದನ್ನು ಸಣ್ಣ ಸಣ್ಣಾಗಿ ಕಟ್ ಮಾಡಿಕೊಂಡು ಬೇಯಿಸ್ಕೋಬೇಕು. ನೋಡಿ, ಇದನ್ನು 2 ಥರ ಮಾಡ್ಬೋದು. ಅಂದರೆ ಒಗ್ಗರಣೆಯಲ್ಲಿ ಚೇಂಜಸ್ ಮಾಡ್ಬೋದು. ಒಂದು ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಬೋದು. ನಿಮಗೆ ಬೆಳ್ಳುಳ್ಳಿ ತಿನ್ನಲ್ಲ ಅಂದರೆ ಇಂಗಿನ ಒಗ್ಗರಣೆ ಹಾಕ್ಕೋಬೋದು. ಈ ಗೊಜ್ಜನ್ನು ಹಸಿಮೆಣಸು ಹಾಕಿ ಮಾಡ್ಬೋದು, ರೆಡ್ ಚಿಲ್ಲಿ ಹಾಕಿ ಕೂಡ ಮಾಡ್ಬೋದು. ಈಗ ನಾನು ಎಲ್ಲ ಎಲೆನ ಇನ್ನೊಮ್ಮೆ ವಾಶ್ ಮಾಡಿಕೊಂಡು ಈಗ ಅದನ್ನು ಸ್ವಲ್ಪ ನೀರಲ್ಲಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ನೋಡಿ, ಗಾಂಧಾರಿ ಮೆಣಸು ಇದು ತುಂಬ ಖಾರ ಇರುತ್ತೆ. ಇದನ್ನು ಯೂಸ್ ಮಾಡೋದ್ರಿಂದ ಒಳ್ಳೆ ಪರಿಮಳ ಕೂಡ ಬರುತ್ತೆ. ಸ್ವಲ್ಪ ಬೆಲ್ಲ ಮತ್ತು ಬೆಳ್ಳುಳ್ಳಿ ಎಸಳು, ಗಾಂಧಾರಿ ಮೆಣಸು, ಉಪ್ಪು ಮತ್ತು ಹುಣಸೆಹಣ್ಣು ಸ್ವಲ್ಪ ಜಾಸ್ತಿ ಹಾಕಬೇಕು, ಇಲ್ಲದಿದ್ದರೆ ಬಾಯಿ ತುರಿಕೆ ಬರುತ್ತೆ ಇದು. ಸೊ ಹುಣಸೆಹಣ್ಣನ್ನು ಹಾಕಿ ಇದನ್ನು ಬೇಯಿಸ್ಕೋಬೇಕು, ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ನೀರೆಲ್ಲ ಆರಿಬಿಟ್ಟು ಹೀಗೆ ಈ ಥರ ಆಗಿದೆ. ಫುಲ್ ತಣಿದ ನಂತರ 1 ಬೌಲು ಕೊಬ್ಬರಿ ತುರಿ ತಗೊಂಡು ಮಿಕ್ಸಿ ಮಾಡಬೇಕು. ಕೆಸುವಿನ ಸೊಪ್ಪಿನ ಗೊಜ್ಜು ರೆಡಿಯಾಗಿದೆ. ಈಗ ಸಖತ್ತಾದ ಒಂದು ಒಗ್ಗರಣೆನ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಒಗ್ಗರಣೆ ಮಾಡಿದ್ದೇನೆ ನಾನು. ಇದಕ್ಕೆ ಮತ್ತು ಸಾಸಿವೆ, ಜೀರಿಗೆ ಎಲ್ಲ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ಚೇಂಜಸ್ ಅಂದರೆ ವಾಮಕಾಳು ಕೂಡ ಹಾಕಿದ್ದೇನೆ. ವಾಮಕಾಳು ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ. ನಾವು ಅದು ತಿನ್ನುವಾಗ ವಾಮಕಾಳು ನಮಗೆ ಬಾಯಲ್ಲಿ ನಾವು ಅಗದಾಗ ಅದು ಇನ್ನೂ ರುಚಿಯಾಗಿರುತ್ತೆ. ವಾಮಕಾಳು ಮತ್ತು ಬೆಳ್ಳುಳ್ಳಿ ಕಾಂಬಿನೇಷನ್ ಕೂಡ ಒಳ್ಳೆಯದು. ನೋಡಿ, ಗೊಜ್ಜು ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.